ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್. ಗೊತ್ತಾಯ್ತಾ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ? ನಾನಿವತ್ತೊಂದು ಹೆಲ್ದಿಯಾದ ಟೊಮೆಟೊ ಸೂಪ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಗಾದರೆ ಟೊಮೆಟೊ ಸೂಪ್ ಮಾಡೋಣ. ನಾನು ಟೊಮೆಟೊ ಸೂಪ್ ಮಾಡೋಕ್ಕೆ ಅರ್ಧ kg ಅಷ್ಟು ಟೊಮೆಟೊ ತೊಗೊಂಡು 4 ಪೀಸ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೇ 8ರಿಂದ 10 ಬೆಳ್ಳುಳ್ಳಿ ಹೆಸರು ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಜೊತೆಗೇ ಕೊತ್ತಂಬರಿ ಸೊಪ್ಪು ದಂಟು ಮಾತ್ರ ಹಾಕ್ತಾ ಇದ್ದೀನಿ, ಎಲೆ ಹಾಕ್ತಾ ಇಲ್ಲ. ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೋಬೇಕು. ಟೊಮೆಟೊನ ಕಡಾಯಲ್ಲಿ ಬೇಕಾದ್ರೂ ಬೇಯಿಸ್ಕೋಬೋದು, ಆದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಹೋಗ್ಬಿಡುತ್ತೆ. ಈಗ 3 ವಿಷಲ್ ಆಗಿದೆ. ಏರೆಲ್ಲ ಇಳಿದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಹಸಿಮೆಣಸಿನ್ಕಾಯಿ ಸಹ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನ ಈಗ ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಸಿಪ್ಪೆ ಬೇಕಾದ್ರೆ ತೆಗಿಬೋದು, ನಾನಿಲ್ಲಿ ಸಿಪ್ಪೆ ತೆಗಿಯದೇ ರುಬ್ಬಿದ್ದೀನಿ. ನಾವು ರುಬ್ಕೊಂಡಂಥ ಮಿಶ್ರಣನ ಸ್ಟ್ರೈನರಲ್ಲಿ ಹಾಕ್ಕೊಂಡು ಸೋಸ್ಕೊಳ್ಳಬಹುದು, ಆದರೆ ನಾನಿಲ್ಲಿ ಸೋಸ್ಕೋತಿಲ್ಲ. ಯಾಕೆಂದರೆ ನಾನು ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ, ಹಾಗಾಗಿ ನಾನು ಸೋಸ್ಕೋತಿಲ್ಲ. ಒಂದು ಕಡಾಯಲ್ಲಿ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ ನಂತರ ನಾವು ರುಬ್ಬಿಟ್ಟಂತಹ ಮಿಶ್ರಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗಿರೋ ವೆದರ್ಗಂತೂ ಈ ಬಿಸಿ ಬಿಸಿ ಸೂಪ್ ಕುಡಿದ್ರೆ ಸ್ವರ್ಗ. 1-2 ಕುದಿ ಬಂದ ತಕ್ಷಣ 1 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಯಾಕಂದರೆ ಕೆಲವೊಂದು ಮಕ್ಕಳು ಸಮೇತ ಕುಡಿತಾರೆ, ಅವ್ರು ಖಾರ ಆದರೆ ಕುಡಿಯಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋದಾಗ ಸೂಪ್ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಈಗ ರೆಡಿ ಆದಂಥ ಸೂಪ್ನ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬರೀ ಸೂಪ್ ಕೊಟ್ಟರೆ ಸಾಕಾ? ಇದ್ರ ಜೊತೆಗೆ ಬ್ರೆಡ್ ಕ್ರಮ್ಸ್ ಬೇಡವಾ? ಬನ್ನಿ ಅದನ್ನೂ ರೆಡಿ ಮಾಡೋಣ. ಅದಕ್ಕೆ ಪ್ಯಾನಲ್ಲಿ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ನಾನು ಬ್ರೆಡ್ ಪೀಸಸ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡು 2 ಕಡೆನೂ ಟೋಸ್ಟ್ ಮಾಡ್ಕೊತಾ ಇದ್ದೀನಿ. 2 ಕಡೆ ಸಹ ಅದು ಕ್ರಿಸ್ಪಿ ಆಗಬೇಕು, ಅಷ್ಟರ ತನಕ ಬ್ರೆಡ್ ಪೀಸಸ್ನ ಟೋಸ್ಟ್ ಮಾಡ್ಕೊಳ್ಳಿ. ಟೋಸ್ಟ್ ಆದಂತಹ ಬ್ರೆಡ್ ಪೀಸಸ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೀವು ಬಿಸಿ ಬಿಸಿ ಸೂಪ್ನ ಸರ್ವ್ ಮಾಡೋ ಟೈಮಲ್ಲಿ ಒಂದೊಂದು ಬ್ರೆಡ್ ಕ್ಯೂಬ್ಸ್ನ ಸೂಪ್ ಮೇಲೆ ಇಟ್ಬಿಟ್ಟು ಕೊಡ್ಬೋದು. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಈಸಿಯಾಗಿ ಟೊಮೆಟೊ ಸೂಪ್ ಮಾಡ್ಬೋದು, ಜಾಸ್ತಿ ಟೈಮು ಬೇಕಾಗಲ್ಲ. ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನ ಸೂಪರಾಗಿ ಆಗುತ್ತೆ ಅಲ್ವಾ?